ವಾವ್, ರಸಗುಲ್ಲ ತಿನ್ನು. ತಿನ್ನೋದಿಲ್ಲ, ಇದ್ರಲ್ಲಿ ಬಾಯ್ಲ್ ಮಾಡೋದು ತಿನ್ನೋದಷ್ಟೇ. ಓಹೋ, ನಾನೇ ಫಸ್ಟ್ ಟೈಮ್ ತಿಂತೇನೆ. ಅಯ್ಯೋ ಎಲ್ಲ ಕೆಳಗಡೆ ಸೋರಾಯ್ತು. ಅದನ್ನ ತಿನ್ನಕ್ಕೂ ಬಂದಿಲ್ಲ ನಿಮ್ಮ ಮಮ್ಮಿಗೆ, ಎಲ್ಲ ಕೆಳಗಡೆ ಸೋರಾಯ್ತು ನೋಡು. ಅಯ್ಯೋ ರಾಮ. ಇರೋ. ಹಾಯ್ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಾದ್ರೆ ನಾವು ನೋಡಿ ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಾರಂತೆ ಮನೆಯಲ್ಲಿ. ಯಾವ ಥರ ಐತೆ ನೋಡೋಣ. ಅದಕ್ಕೆ ಏನೇನು ಐಟಮ್ ಬೇಕೋ ತೋರಿಸ್ತಾರೆ ನೋಡಿ. ಫ್ರೂಟ್ಸು ಸೀಸನಲ್ ಆಪ್ಷನ್, ನಿಮ್ಗೆ ಯಾವ ಬೇಕೋ ಸೀಸನಲ್ಲಿ ಯಾವ್ಯಾವ ನಿಮಗೆ ಅಲ್ಲಿ ಸಿಗುತ್ತೆ ಅದು ತಗೋಬಿಡಿ. ನಾನು ಬಂದು ಬನಾನಾ, ಆ್ಯಪಲ್ ಆ್ಯಂಡ್ ಒಂದು ಪಾಮೋಗ್ರಾನೇಟ್ ತೊಗೊಂಡಿದ್ದೀನಿ. ಪಾಮೋಗ್ರಾನೇಟ್ ಅಂದರೆ ಇದು ಏನು ಹೇಳ್ತಾರೆ ಹೇಳಿ? ದಾಳಂಬ್ರ ನೋಡಿ, ಒಂದು ಕಾಯಿ ಎಷ್ಟು ದಪ್ಪ ಇದೆಯೋ ನೋಡೋರಾ, ಚೆನ್ನಾಗಿದೆ. ಹಾಂ, ಮಿಲ್ಕ್, ಫ್ಯಾಟ್ ಇರೋದು ಮಿಲ್ಕ್ ಮೇಡ್ ಪ್ಯಾಕೆಟು, ಆ್ಯಂಡ್ ಇದು ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್. ನಾನು ವೆನಿಲಾ ಫ್ಲೇವರ್ ತೊಗೊಂಡು ತುಂಬ ಫ್ಲೇವರ್ಸ್ ಬರುತ್ತೆ, ನಿಮ್ಗೆ ಯಾವ ಬೇಕು ನೀವು ಆಪ್ಷನಲ್ ತೊಗೋಬೋದು. ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್. ಇದಕ್ಕೆ ಏನು ಹೇಳ್ತಾರೆ ನೋಡೋರಾ? ಸಾತ್ವಿಕ್ ಲ್ಯಾಂಗ್ವೇಜ್ ಅಲ್ಲಿ ಇದಕ್ಕೆ ಬೇರೆ ಹೆಸರು ಇಟ್ಟಿದ್ದಾರೆ ನೋಡಿ. ಸಾತ್ವಿಕ್ ಏನಿದು? ಏನದು? ಏನದು? ಇದೇನಿದ? ಇದೇನೋ ಇದೇನಾ? ದಗನ. ಅಲ್ಲೇಳ ದಗನ ಅಂತ ಅದಕ್ಕೆ ಕಾಜು ಬಾದಾಮಿಗೆ ದಗನ ಅಂತ ಹೇಳ್ತಾರೆ. ದಗನ ಇಲ್ಲ ಆದ್ರೆ ನೋಡಿ ಮುದ್ದೆ ರೆಡಿ ಆಗ್ತದೆ. ಕಸ್ಟರ್ಡ್ಗೆ ಹಾಕಕ್ಕೆ ಮುದ್ದೆ. ಜಾನು ಆದ್ರೆ ಏನ್ ಮಾಡ್ತಾ ಇದೆ ಜಾನು ಇದು ತಂದಿದಾರಲ್ಲ ಸೂಪರ್ ಮಾರ್ಕೆಟ್ ಇಂದ, ಇದು ಯಾವಾಗ ಓಪನ್ ಮಾಡೋಣ ತಿನ್ನೋಣ ಅಂತಿದ್ದಲ್ಲ. ಅದನ್ನ ತಿನ್ನಕ್ಕೆ ರೆಡಿ ಆಗಿದ್ದಾರೆ ಜಾನು. ಹೌದಾಯ್ತಾ, ನೋಡೋಣ ಹೆಂಗ್ ಮಾಡ್ತಾರೆ ಒಂದ್ಸರಿ ನೋಡ್ಕೊಂತ ಬರೋಣ. ಏನು ಹೇಳಿದ್ರೆ ಹೇಳು ನೋಡಿ. ಲೇಟ್ ಆಗಿದೆ ಅಂತ ಎರಡು ಏನು ಅರ್ಥನೇ ಆಗ್ತಾ ಇಲ್ಲ. ಲೈಕ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. 10 ವಿಡಿಯೋಸ್ ಆಗಿದೆ, 3 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಏನು ಮಾಡೋಕ್ಕೆ ಆಗ್ತಾ ಇಲ್ಲ ನಮ್ಮದು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಹೆಲ್ಪ್ ಮಾಡಿ, ಕೋಆಪ್ರೇಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಿಸಿ ಇದೆ ಕೈ ಸತ್ತು ಏನಾ? ಹಾಂ, ಮುದ್ದೆ ಆದರೆ ಕುದೀತಾ ಇದೆ. ಇದು ಓಪನ್ ಮಾಡೋಣ. ಹಾಂ ಮಾಡು. ತುಂಬಾ ದಿವಸ ಐತಿ ನೋಡು. ನಾನು ಇಟ್ಟಿಲ್ಲ, ನೀನೇನು ನನ್ನ ಮೇಲೆ ಹೇಳ್ತಾ ಇದೀಯ? ಎಲ್ಲ ಏನು ಪ್ರಾಬ್ಲಮ್ ಆದರೆ ನನ್ನ ಮೇಲೆಲ್ಲ ಆಗ್ಬಿಡ್ತಾಳೆ. ನೀನ್ ಕಿಚನ್ ಬಂದ್ರೆ ನೀನೇ ಎಲ್ಲ ಮಾಡಿರೋದು. ಏನಾ? ಇಲ್ಲ ಕೆಲಸಗಳು. ಓಹೋ, ಕಿಚನ್ಗೆ ಬರಬಾರ್ದು ನೀನು ಲೆಕ್ಕದಲ್ಲಿ. ಓಹೋ, ಇದೇನಿದು? ಓಡೋಡೆ ಗುಲಾಬ್ ಜಾಮೂನ್ ಇದೇನೆ. ಗುಲಾಬ್ ಜಾಮೂನ್, ರಸಗುಲ್ಲ, ವೈಟ್ ಕಲರ್ ರಸಗುಲ್ಲ. ತೋರ್ಸ ಅವನಿಗೆ. ಇತ್ತು ರಸಗುಲ್ಲ ತಿನ್ನು. ತಿನ್ನೋದಿಲ್ಲ, ಇದ್ರಲ್ಲಿ ಬಾಯ್ಲ್ ಮಾಡೋದು ತಿನ್ನೋದಷ್ಟೇ. ಓಹೋ, ನಾನೇ ಫಸ್ಟ್ ಟೈಮ್ ತಿಂತೇನೆ. ಅಯ್ಯೋ ಎಲ್ಲ ಕೆಳಗಡೆ ಸೋರಾಯ್ತು. ಅದನ್ನ ತಿನ್ನಕ್ಕೂ ಬಂದಿಲ್ಲ ನಿಮ್ಮ ಮಮ್ಮಿಗೆ, ಎಲ್ಲ ಕೆಳಗಡೆ ಸೋರಾಯ್ತು ನೋಡು. ಅಯ್ಯೋ ರಾಮ. ಇರೋ ಮಮ್ಮಿ ಇವಾಗ ನೋಡಿದ್ರೆ ಹೆಂಗ್ ನೋಗ್ತಾ ಇದ್ದಾನೆ ಸಾತು. ಹಾಂ, ಚೆನ್ನಾಗಿದ್ಯಾ? ಹಾಂ, ಅವನಿಗೆ ಹಾಕ್ಕೊಡಮ್ಮ. ರೆಡಿ ಇರ್ತಾನೆ ಅವನು ಹಾಕ್ಕೊಂಡು ತಿನ್ನಕ್ಕೆ. ಈ ಲೇಡೀಸ್ ಹೆಂಗಿರ್ತಾರೆ ಗೊತ್ತಾ? ಏನಾದ್ರು ಪ್ರಾಬ್ಲಮ್ ಆದರೆ ಜನ್ಸಿ ಮೇಲೆ ಹಾಕಕ್ಕೆ ರೆಡಿ ಇರ್ತಾರೆ, ಆದರೆ ಚೆನ್ನಾಗಾದರೆ ಅವರ ಹೆಸರು ತೊಗೊಳಕ್ಕೆ ರೆಡಿ ಇರ್ತಾರೆ. ತಿನ್ನೋ ಸತು, ತಿನ್ನು. ಕೆಳಗಡೆ ಬೀಳ್ಸ್ಬಾರ್ದು, ನೀಟಾಗಿ ಒರೆಸ್ರಿ. ಅದು ಇವಾಗೇ ಮಳೆ ಬಿದ್ದು ಗುಜಿ ಗಿಜ ಅಂತಿದೆ. ಅವನು ತಿಂದಿಲ್ಲ. ಚೆನ್ನಾಗಿಲ್ಲ ಇದು, ಒಂದು ಬೇರೆ ಇದು ಹಂಗೆ.
ನನಗೂ ಬೇಡ. ಶೀರಾ ಮಾತ್ರ ತಿಂತ. ಬನ್ನಿರಿ ಇವಾಗ ಕಸ್ಟರ್ಡ್ ಮಾಡೋದು ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಂಟು 1-2 ಕಪ್ಪಷ್ಟು ಹಾಲು ಹಾಕ್ಕೊಳ್ರಿ. ಅದರಲ್ಲಿ ಹಾಲು ನಾನಿಲ್ಲಿ ಮೆಜರ್ಮೆಂಟ್ ನೋಡಿ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆದರೆ ಮಿಕ್ಕೋಗುತ್ತೆ, ತಿನ್ನಲ್ಲ. 1-2 ಡೇಸ್ ನನಗೆ ಆದರೆ ಸಾಕು. ಸೊ 2 ಕಪ್ಪು ಹಾಲು, ಅದಕ್ಕೆ ನಿಮ್ಮಿಷ್ಟ ವಾಟರ್ ಆ್ಯಡ್ ಮಾಡಿದ್ರೆ ಮಾಡ್ಕೊಳ್ರಿ, ಇಲ್ಲಾಂದರೆ ಹಂಗೆ ಇಟ್ಟರೆ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಮಿಲ್ಕ್ ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಜಾಸ್ತಿ ಟೇಸ್ಟು. ಸೊ ಅದಾದಮೇಲೆ ಶುಗರ್ಗೆ ಹೋಗೋಣ. ಶುಗರ್ ಓಪನ್ ಮಾಡಿದ್ರೆ ಸಾಕು, ಬಂದುಬಿಡ್ತಾನೆ ನನಗೆ ಸ್ವಲ್ಪ ಅಂತ. ನನ್ನ ಕಿಚನ್ ಕೂಡ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ ಅಷ್ಟರಲ್ಲೇ. ಇನ್ನು 2 ಕಪ್ ಹಾಲಿಗೆ 1 ಕಪ್ ಶುಗರ್. ನನಗೆ 1 ಕಪ್ ನೋಡಿದೆ ಸಾಕಾಗಿಲ್ಲ ಅನ್ಸುತ್ತೇನೋ ಅಂತ ಇನ್ನೂ 1 ಕಪ್ ಆ್ಯಡ್ ಮಾಡಿದೆ. ಸೊ ಆವಾಗ ಸ್ವೀಟ್ ಸರೋಗುತ್ತೆ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ನಾನು ರೆಡಿ ಮಾಡೋಷ್ಟೊರ್ಗೂ ಇಲ್ಲಿ ಆಟ ಹಾಲಲ್ಲಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಶುಗರ್ ಮಿಲ್ಕನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಅದು ಬಾಯ್ಲ್ ಆಗೋವರೆಗೂ, ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡಿ. ಅಷ್ಟುವರೆಗೆ ನಾವಿಲ್ಲಿ ಕಸ್ಟರ್ಡ್ ಪೌಡರ್ಗೆ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡು ಅದರಲ್ಲಿ ಅದೇ ಹಾಲು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಕಾರ್ನ್ಫ್ಲೋರ್ ಥರ, ಅದು ಒಂಥರ ಗಡ್ಡೆ ಥರ ಕಟ್ಟೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಹ್ಯಾಂಡ್ ವಾಶ್ ಮಾಡು. ಅಷ್ಟೊತ್ತಿಗೆ ಇವನಿಗೇನೋ ಹ್ಯಾಂಡ್ ವಾಶ್ ನೆಪ್ಕ ಬಂದುಬಿಡ್ತು. 5 ನಿಮಿಷಕ್ಕೆ ಒಂದ್ಸರಿ ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು. ಹ್ಯಾಂಡ್ ವಾಶಾ? ನೀಟಾಗಿ ಮಾಡೋ. ಹ್ಯಾಂಡ್ ವಾಶ್ ಆಯ್ತಾ? ಹಾಂ ಬಾ. ಏನದು ಹೋಗ್ತಾ ಇದೆ ನೋಡು ಸ್ಪೈಡರ್. ಗಿಡ ನೋಡಿ, ಒಂದೇ ಒಂದು ಎಲೆ ಇದೆ, ಎಲ್ಲ ಹೋಗಿದೆ, ಕಿತ್ತಾಕಿದ್ದಾರೆ. ಒಂದೇ ಒಂದು ಎಲೆ ಇದೆ. ಜ್ಯೂಸ್ ಕುಡ್ಕೊಂಡು ಮಾಡೋದು. ಮೇಡಮ್ ಆದ್ರೆ ಬಂದರು. ಎಲ್ಲಿಗೆ ಹೋಗಿದ್ದಮ್ಮ? ಹಾಗೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ, ಈ ಥರ ಕುದೀತಾ ಇರಬೇಕು. ಆವಾಗ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ವ ನಾವು ಸಪ್ರೇಟಾಗಿ ಕಸ್ಟರ್ಡ್ ಪೌಡರ್ ಹಾಕಿ, ಅದನ್ನು ಸ್ವಲ್ಪ ಒಂದೇ ಸರಿ ಆಗಬಾರ್ದು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿಲ್ಲ ಅಂದರೆ ಅದು ಒಂದು ಕಡೆ ಗಡ್ಡೆ ಕಟ್ಬಿಡುತ್ತೆ, ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಆಮೇಲೆ. ಸೊ ಅದಕ್ಕೆ ನೋಡಿ ಈ ಥರ ಹಾಕಿ ಈ ಥರ ರೌಂಡಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕುದಿಯಕ್ಕೆ ಬಿಡಿ. ನಾನು ವಿಜಿಲ್ ಹಾಕ್ತಾಳೆ ನೋಡಿ. ನೋಡಿ, ವೆರಿ ಗುಡ್. ಸಾಕು, ನೀನು ಹಾಕಪ್ಪ ವಿಜಿಲ. ವಿಜಿಲ್ ಹಾಕ. ದಾಳಿಂಬ್ರನ್ನ ಕಟ್ ಮಾಡೋ ನೋಡಿ, ಹೆಂಗೆ ಕಟ್ ಮಾಡ್ತೀನೋ. ಇವಾಗ ನಂಗೆ ಕಟ್ ಮಾಡಿದ್ದೀರಾ ನೋಡಿ. ಅದೆಲ್ಲೋ ಆಚೆ ರೋಡಲ್ಲಿ ಕಟ್ ಮಾಡ್ತಾ ಇರೋದು ನೋಡ್ಕೊಂಡು ಇಲ್ಲಿ ಬಂದು ನನಗೆ ಹೇಳೋದು, ಕಲಿಸೋದು, ಇಂಪ್ರೆಸ್ ಮಾಡೋದು. ನೋಡಿ ಹೆಂಗೆ ಓಪನ್ ಹೋಗ್ರಿ, ಅದನ್ನ ಅಂಗಡಿ ಹಾಕೋ, ದಡ ಬಿದ್ದು ಹಾಕ್ಕೊಳ್ತೀನಿ. ವಾವ್, ಸೂಪರ್ ಅಲ್ಲ ನೋಡಿ ಹೆಂಗಿದೆಯಾ, ಫ್ರೆಶ್ ಇದೆ. ಎಷ್ಟೊಂದು ಬೀಜ ಎಷ್ಟು ದಪ್ಪ ಇದೆಯಾ. ಹೌದೇ, ಓ ನೋಡಿದ್ರಾ, ಸ್ಟಾರ್ ಥರ ಕಟ್ಟಾಗಿದೆ. ಓಕೆ, ಎಲ್ಲ ಬಿಡಿಸಿ ಒಂದು ಇದರಲ್ಲಿ ಹಾಕ್ಕೋಬೇಕು. ಬನಾನ ಬೇಡ. ಹಾಂ, ಗೊತ್ತಾ? ಫ್ರೂಟ್ಸ್ ಅಂತೂ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನನಗೇನೋ ಕಿಚನ್ ಸೆಲ್ಫ್ ಸ್ವಲ್ಪ ಕೂಡ ಗಲೀಜಿದ್ರೆ ಇಷ್ಟ ಆಗಲ್ಲ. ಸೊ ಏನಾದರೂ ಕೆಲಸ ಆಗಿದ ತಕ್ಷಣ ಅದು ಅವಾಗೆ ಇಮಿಡಿಯೇಟಾಗಿ ಕ್ಲೀನ್ ಮಾಡಿಬಿಡಬೇಕು. ಸೊ ಅದಾಯ್ತಾ, ಕಿಚನ್ ಸೆಲ್ಫ್ ಕ್ಲೀನ್ ಮಾಡಿ ಆಮೇಲೆ ನನ್ನ ಡೈಲಿ ರುಟೀನ್ ಇದು. ಏನಾನ ಸ್ವಲ್ಪ ಒಂದ್ಸರಿ ಅಡುಗೆ ಮಾಡಿದ್ರೆ ಸಾಕು, ಫುಲ್ ಅಲ್ಲಿಂದ ಇಲ್ಲಿವರೆಗೂ ಸ್ಟೋವಿಂದ ಕ್ಲೀನ್ ಮಾಡಬೇಕು. ಇದು ಒಳ್ಳೆ ಹ್ಯಾಬಿಟಾ ಗುಡ್ ಹ್ಯಾಬಿಟಾ ಕಮೆಂಟ್ ಮಾಡಿ. ನಂತರ ಯಾರನ್ನ ಈ ಥರ ಇದ್ದಾರ ಅಂದ್ರೂ ಸ್ವಲ್ಪ ಕಮೆಂಟ್ ಮಾಡಿ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನಮ್ಮ ನ್ಯೂ ಚಾನಲ್ ಸಪೋರ್ಟ್ ಮಾಡಿ. ನೀಟಾಯಿತು. ಅವಾಗವರೆಗೂ ನಾನು ಹಾಲು ರೆಸ್ಟಿಗೆ ಇಟ್ಟಿದ್ದೆ ತಣ್ಣಗಾಗೋಕ್ಕೆ. ಅದು ಚೆನ್ನಾಗಿ ಕುದಿಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ಹಾಲಿಗೆ ನೋಡ್ಕೋಲಿ ಅಂತ. ನಮಗೆ ಅದರೊಳಗಡೆ ಇದೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಅಷ್ಟೊತ್ತಿಗೆ ನಾನು ಈ ಕಿಚನ್ ಕ್ಲೀನ್ ಮಾಡಿ ಪ್ಲೇಟ್ಸ್ ಇತ್ತು, ಸ್ವಲ್ಪ ಡಿನ್ನರ್ ಮಾಡಿದ್ದು, ಆ ಪ್ಲೇಟ್ಸ್ ಎಲ್ಲ ವಾಶ್ ಮಾಡಿ ಇಟ್ಬಿಡೋಣ. ನೈಟ್ ಆಗಲಿ ಡೇ ಆಗಲಿ ಈ ಥರ ನೈಟ್ ಟೈಮು ಸಿಂಕಲ್ಲಿ ಪಾತ್ರೆ ಇಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೆ ನಾನು ನೈಟ್ ಯಾವಾಗನಾಗಲಿ ಪ್ಲೇಟ್ಸ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದು. ಸೊ ಇಷ್ಟೆಲ್ಲ ಆಯಿತು. ಸೊ ಅಷ್ಟೊತ್ತಿಗೆ ಹಾಲು ಕೂಡ ತಣ್ಣಗೆ ಆಗಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಫುಲ್ ಹಾಲು ಕೂಲ್ ಆದಮೇಲೆ ಈ ಫ್ರೂಟ್ಸ್ ಹಾಕಬೇಕು. ಬಿಸಿ ಹಾಲಲ್ಲಿ ಹಾಕಿದ್ರೆ ಅದೆಲ್ಲ ಒಂಥರ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ನನಗೆ ಎಷ್ಟು ಬೇಕು ಅಂತ ನೋಡಿ ಕ್ವಾಂಟಿಟಿ ಸರೋಗತ್ತ ಅಂತ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸರೋಗ ಅನಿಸಿಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಆಗಿದೆ. ಆ್ಯಂಡ್ ಲಾಸ್ಟಲ್ಲಿ ಆಲ್ಮಂಡ್ಸ್ ಕಟ್ ಮಾಡಿಟ್ಟಿದ್ದೆ ಡ್ರೈ ಫ್ರೂಟ್ಸು, ಅದನ್ನು ಗಾರ್ನಿಷಿಂಗ್ ಮಾಡ್ಕೊಳ್ರಿ. ಸೊ ಅಷ್ಟೇ. ಇಂತಂತೂ ಈಸಿ ಪ್ರಾಸೆಸ್ ಕಸ್ಟರ್ಡ್ದು. ಯಾರನ್ನ ಗೆಸ್ಟ್ ಬಂದುಬಿಟ್ರು ಸಡನ್ನಾಗಿ ಅಂದ್ರೂ 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟಲ್ಲಿ ಮಿಲ್ಕ್ ಮೇಡು ಮೇಲಿಂದ ಆಗಿಬಿಟ್ರೆ ಇದಕ್ಕೆ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಎತ್ತಿ ಕೊಡುತ್ತೆ. ಮಿಲ್ಕ್ ಮೇಡ್ ಆಗೋದ್ರಿಂದ ಅದಂತೂ ಹೆಲ್ತಿ ಡೆಸರ್ಟ್ ಅಂತೂ ಆಯಿತು. ಇನ್ನು ಆಚೆ ಹೋಗಿ ತಿನ್ನೋ ಥರನೂ ಇರಲ್ಲ 2 ದಿವಸ ಏನು ಸ್ವೀಟು. ಮನೆಯಲ್ಲೇ ರೆಡಿ ಆಗಿಬಿಡ್ತು. ನಿಮಗೂ ಯಾರನ್ನ ಸಡನ್ನಾಗಿ ಗೆಸ್ಟ್ ಬಂದುಬಿಟ್ರೆ ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸಮ್ಮರಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ಅಂತೂ ಹೇಳೋಕ್ಕಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಒಂದ್ಸರಿ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇದನ್ನು ಏನು ಮಾಡ್ತಾಯಿದ್ದೀನಿ, ಸರ್ವಿಂಗ್ ಬೌಲ್ನ ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಎಷ್ಟು ಕೂಲಾಗಿ ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಇದು. ಥ್ಯಾಂಕ್ ಯು.